ಇನ್ನು ನಿನ್ನೆ ಯೂಟ್ಯೂಬರ್ಗಳ ಮೇಲೆಲ್ಲ ಹಲ್ಲೆ ಆಯ್ತು, ದೊಡ್ಡ ಗಲಾಟೆ ಆಯ್ತು ಅನ್ನುವಂಥದ್ದು ನಾವು ಗಮನಿಸಿದಂತ ಸಂಗತಿ. ಅದೆಲ್ಲ ಶುರುವಾಗಿದ್ದು ಯಾವಾಗ ಅಂತ ಅಂದ್ರೆ ಈ ರಜತ್ ಅವರು ಅಲ್ಲಿಗೆ ಹೋಗಿದ್ರು, ಅಂದ್ರೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ರಜತ್ ಅವರು ಅಲ್ಲಿಗೆ ಹೋಗಿದ್ರು. ಆ ಟೈಮ್ನಲ್ಲಿ ಮಾತಿಗೆ ಮಾತು ಬೆಳೆದು ಹೀಗಾಯ್ತು ಅನ್ನುವಂಥದ್ದು ಒಂದು ಆರೋಪ. ಈ ವಿಚಾರವಾಗಿ ಟಿವಿ9 ಜೊತೆ ರಜತ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು, ಕೊಲೆ ಬೆದರಿಕೆ ಹಾಕೋರಿಗೆ ಬುದ್ಧಿ ಕಲಿಸ್ಬೇಕು, ನನ್ನ ಕೊಲೆ ಮಾಡ್ತಾರಂತೆ, ಇದು ಯಾವ ನ್ಯಾಯ? ನಾವು ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಜೊತೆಗೆ ರಜತ್ ಮಾತನಾಡಿದರೆ, ಬನ್ನಿ ಏನ್ ಹೇಳಿದ್ರೆ ಕೇಳೋಣ. ರಜತ್, ನಿನ್ನೆ ನೀವು ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಅಲ್ಲಿ ಸ್ಥಳನ ತಲುಪಿದ್ರಿ ಅನ್ನುವಂಥದ್ದು, ಮತ್ತೆ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರಿ? ನಿನ್ನೆ ಹೋಗುವಂಥದ್ದೇ ಯಾಕೆ ಪ್ಲಾನ್ ಆಯ್ತು? ಈಗ ಅಲ್ಲಿ ಉತ್ಕಲನ ಕಾರ್ಯ ಕೂಡ ನಡೀತಾ ಇದೆ, ತನಿಖೆ ಕೂಡ ನಡೀತಾ ಇದೆ, ಈ ಸಂದರ್ಭದಲ್ಲಿ ಹೋಗುವಂಥದ್ದು ಪ್ಲಾನ್ ಹೆಂಗಾಯ್ತು ಅಂತ? ಅಲ್ಲಿ 12 ಗಂಟೆಗೆ ತಲುಪಿದೆ. ನನ್ನ ಕಾರ್ ನೋಟ್ ಅಲ್ವಾ ಸರ್, ನಂದು ಕಾರ್ ನೋಟ್ ಆಗಿರೋ ಕಾರಣ ಏನಾಯಿತು ಅಂದರೆ ಎಲ್ಲರಿಗೂ ಗೊತ್ತು. 12 ಗಂಟೆಗೆ ಹೋಗಿದ್ದು ಎಲ್ಲ ನೋಡಿದ್ದಾರೆ. ಬಟ್ ನಾವು ಗಿರೀಶ್ ಸರ್ ಮನೆಗೆ ಹೋಗಬೇಕು ಅಂದಾಗ ಆ SIT ತನಿಖೆ ಆಗ್ತಿದೆಯಲ್ಲ, ಅದೇ ರೂಟಲ್ಲಿ ಹೋಗ್ಬೇಕು ನಾವು. ಅಲ್ಲಿ SIT ತನಿಖೆ ಆಗ್ತಾಯಿತ್ತು, ತುಂಬ ಜನ ಪ್ರೆಸ್ ಅವರೆಲ್ಲ ಇದ್ದರು. ಅಲ್ಲಿ ನಾನು ಇಳಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಅಲ್ಲಿ ಇಳಿದು ಪ್ರೆಸ್ ಅವ್ರು ಬಂದು ಮಾತಾಡ್ಸಿದ್ರೆ ಅದು ಸಿಚುವೇಶನ್ ಡಿಸ್ಟರ್ಬ್ ಆಗುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಸೀದಾ ಗಿರೀಶ್ ಸರ್ ಮನೆಗೆ ಹೋದೆ. ನನಗೂ ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಬೇಕಾಗಿತ್ತು. ಗಿರೀಶ್ ಸರ್ ಹತ್ರ, ಮಹೇಶ್ ಸರ್ ಹತ್ರ ಮಾತಾಡಿದೆ. ಒಂದು 3-3:30ವರೆಗೂ ಅವ್ರ ಮನೇಲೇ ಇದ್ದೆ ನಾನು. ಎಲ್ಲ ಮಾತುಕತೆ ಎಲ್ಲ ಆಯಿತು. ಸರ್ ಎಲ್ಲ ಮುಗಿದ ಮೇಲೆ ಏನಾಯಿತು, ನಾನು ಅಲ್ಲಿಂದ ಬಂದೆ, ಇವ್ರ ಮನೆಗೆ ಹೋದೆ. ಯಪ್ಪ ಮನುಷ್ಯ ಸರ್ ಇವರೆಲ್ಲ. ಈ ವಿಷಯಕ್ಕೆ ಮಾತಾಡಿದ್ದಕ್ಕೆ ನಾನು ಕೊಲೆ ಮಾಡ್ತೀನಿ ಅಂತ ನನಗೆ ಬೇದಿರ್ಗಳು ಬೇರೆ. ಕೊಲೆ ಮಾಡಿದವ್ರನ್ನ ಹಿಡಿರೋದು ದಡ್ರ ಅಂದರೆ, ನನ್ನ ಬಂದು ಕೊಲೆ ಮಾಡ್ತೀನಿ ಅಂದರೆ ಇದು ಯಾವ ನ್ಯಾಯ ಸರ್? ಏನು ಎಲ್ಲೋಗ್ತಿದೆ ಸರ್ ನಮ್ಮ ಸಮಾಜ? ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಂಗಿಲ್ವಾ? ಹಂಗಂದರೆ ಏನು ಮಾತಾಡೋಂಗೆ ಇಲ್ವಾ ಸರ್? ಇವಾಗ ಅವ್ರ ಮನೆಯಲ್ಲಿ ಅಕ್ಕ ತಂಗಿರಿ ಈ ಥರ ಆಗಿದ್ರೆ ಈ ಥರ ಮಾತಾಡ್ತಾ ಇದ್ರಾ? ಅವ್ರಿಗಿತ್ತು ಇಷ್ಟು ಬ್ರೂಟಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದರೆ ಅವ್ರು ಮಾತಾಡ್ತಾ ಇದ್ರಾ ಸರ್? ಮಾತಾಡ್ತಾ ಇರೋದೊಂದು ಹೆಂಗಸು ಸರ್. ಕರಾವಳಿ ವಿಷಯ ತಗೊಂಡ್ಬರ್ತಾ ಇದ್ದಾರೆ, ಮಂಡ್ಯ ವಿಷಯಕ್ಕೆ ತಗೊತಾ ಇದ್ದಾರೆ, ಎಲ್ಲಿಂದ ಎಲ್ಲಿಗೆ ತಗೊತಾ ಇದ್ದಾರೆ? ಇದೆಲ್ಲದರ ಜೊತೆಗೆ ಎಕ್ಸಾಕ್ಟ್ ಆಗಿ ನೀವು ಅಲ್ಲಿ ಎಷ್ಟೊತ್ತಿಗೆ ಸ್ಥಳನ ತಲುಪಿದ್ರಿ? ಸೊ ಹೋದಂಥ ಸಂದರ್ಭದಲ್ಲಿ ನಿಮ್ಮನ್ನ ಯಾರು ಮಾತನಾಡ್ಸೋಂಥ ಪ್ರಯತ್ನ ಆಯ್ತಾ, ಅಥವಾ ಅಲ್ಲಿ ಬಂದಂಥವ್ರು ಹಲ್ಲೆ ಮಾಡುವಂಥ ಸನ್ನಿವೇಶ ಯಾಕೆ ನಿರ್ಮಾಣ ಆಯಿತು ಅಂತ ನಿಮಗೆ ಅನ್ನಿಸ್ತು? ಸೊ ಎಷ್ಟು ಜನ ಅಲ್ಲಿದ್ರು ಅಂತ? 4 ಗಂಟೆಗೆ ಹೋಗಿದ್ದು, ಒಂದು ಅರ್ಧ ಗಂಟೆ ಇದ್ದೆ ಅವ್ರ ಮನೇಲಿ ನಾನು. ಬಟ್ ಅದಾದಮೇಲೆ ಆಚೆ ಬಂದೆ. ನಾನು ಮನೆಯಿಂದ ಆಚೆ ಬಂದಾಗ ಅಲ್ಲಿ ಲೋಕಲ್ ಪ್ರೆಸ್ ಅವರೆಲ್ಲ ಇದ್ದರು. ಅವರೆಲ್ಲ ಇಂಟರ್ವ್ಯೂ ತೊಗೊಂಡ್ರು, ಎಲ್ಲ ಮಾತಾಡಿದ್ರು, ಮುಗೀತು. ನಾನು ಅಲ್ಲಿಂದ ಆಚೆ ಬಂದೆ ಸರ್, ಮೇನ್ ರೋಡ್ಗೆ ಬಂದೆ. ಅಲ್ಲೇನಾಯಿತು, ಯೂಟ್ಯೂಬರ್ಸ್ ನಿಂತಿದ್ರು. ನಾನು ಹೇಳಿದೆ, ನಾಳೆ ನಂಗೆ ಶೂಟಿಂಗ್ ಇದೆ, ಬೇಡ, ನಾನು ಒಟ್ಟು ಬಿಡ್ತೀನಿ ಅಂತ. ಬಹುಶಃ ನಾನು ಒಟ್ಟುಬಿಟ್ಟಿದ್ರೆ ಜಗಳ ಆಗ್ತಾ ಇರಲಿಲ್ಲ. ಅದೇನಾಗೋಯ್ತು, ಬಿಡಲಿಲ್ಲ ಅವರು. ಸರ್ ಒಂದೇ ಒಂದು ಬೈಟ್ ಸರ್, 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಅಂದರು. ಸರ್ ಆಯಿತು ಅಂತ ಹೇಳಿದೆ. ಒಬ್ಬರೇ ಇದ್ದಿದ್ದು. ಅದೇನಾಯಿತು, ಅದು ಎಲ್ಲಿಗೆ ವಿಷಯ ತಲುಪ್ತೋ ನಂಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಂಡು 4-5 ಜನ ಇನ್ನೂ ಯೂಟ್ಯೂಬರ್ಸು ಬಂದ್ಬಿಟ್ಟು ಅಲ್ಲಿ ಲೇಟಾಗೋಯ್ತು. ಇನ್ನೇನು ಎಲ್ಲ ಮುಗಿಸಿ ಓಡಬೇಕು ಸರ್ ನಾನು. ಆವಾಗ ಒಂದು ಸ್ಕಾರ್ಪಿಯೋ, ಒಂದು ಓಮ್ನಿ, ಆಮೇಲೆ ಒಂದು 4-5 ಆಟೋಗಳು, 7-8 ಬೈಕುಗಳು ಎಲ್ಲ ಬಂತು. ಒಂದು 60-65 ಜನ ಬಂದರು ಸರ್. ಆಮೇಲೆ ನಾವು ಒಂದು 25-30 ಜನ ಇದ್ವಿ. ಸರಿ ಬಂದಿದೆ ಏಕ್ದಮ್ಮು ಯೂಟ್ಯೂಬರ್ಸ್ ಹತ್ರ ನಿಂತ್ಕೊಂಡು ಎಂತಕ್ಕೆ ಮಾತಾಡ್ತಾಯಿದ್ದು ಅವರು? ನಾನಲ್ಲಿ ಮಾತಾಡಿದೆ ಅಂತ. ಸರ್ ನಾನು ರೇಪ್ಡ್ ಆ್ಯಂಡ್ ಮರ್ಡರ್ಡ್ ಬ್ರೂಟಲಿ, ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ. ತುಂಬ ಬಡವ ಮಾಡೋನಾ, ಅವ್ನು ಯಾರು ಅಂತ ತೋರಿಸ್ಕೊಡ್ರಿ. ತುಂಬ ಆಗಾರ್ಭ ಶ್ರೀಮಂತ ಮಾಡಿದಾನ, ಅವ್ನು ಯಾರು ಅಂತ ತೋರಿಸ್ಕೊಡ್ರಿ. ಒಟ್ಟಿನಲ್ಲಿ ಈ ಕಲ್ಪ್ರಿಟ್ನ ಹಿಡಿದು ತೋರಿಸ್ಕೊಡಿ ಅಷ್ಟೇ. ಇಷ್ಟೇ ಕೇಳಿ ಸರ್ ನಾನು. ಅಲ್ಲಿ ಬಂದರು, ನನ್ನ ಅಲ್ಲಿ ನಿಂತಿದ್ದವನ್ನ ಸೈಡ್ ಕರ್ಕೊಂಡೋದ್ರು ಆ ಕಡೆ. ಸರ್ ನೀವು ಫಸ್ಟು ಕಾರ್ ಎತ್ತಿ ಸರ್. ನಾನು ಎಂತ ಕತ್ಬೇಕು ಅಂದೆ. ಸರ್ ನಿಮ್ಮ ಮೇಲೆ ಆಭರಣದ ಗೌರವ ಇದೆ, ಆಮೇಲೆ ನಿಮ್ಮ ಮೇಲೆ ಮರ್ಯಾದೆ ಇದೆ, ಫಸ್ಟ್ ಕಾರ್ ಹತ್ತಿ ಸರ್. ನಾನು ಏನು ತಪ್ಪು ಮಾತಾಡಿದ್ದೀನಿ? ನಾನು ಒಂದು ನಿಮಿಷ ಇರಿ ಮಾತಾಡೋಣ ಸರ್. ನೀವು ಹತ್ತಿ ಅಂದ್ಬಿಟ್ಟು 4 ಜನ ನನ್ನ ಹತ್ತಿಸ್ಬಿಟ್ರು ಕಾರು. ಹತ್ತದ ಮೇಲೆ ಆಯಿತು, ಇವ್ರಿಗೆ ದಬ್ಬ ಒದಗಳು ಸ್ಟಾರ್ಟ್ ಆಗೋಯ್ತು. ಯೂಟ್ಯೂಬರ್ಸ್ಗೆ ಮಾಡ್ತೀರಾ ಇಂಟರ್ವ್ಯೂ ಹಾಕ್ಬಿಟ್ರು ಸರ್. ಚೆನ್ನಾಗಿ ಹೊಡೆದ್ರು. ನನಗೆ ಅದನ್ನು ಬಿಡ್ಸೋಕ್ಕೂ ಆಗ್ತಾಯಿಲ್ಲ, ಕೆಳಗೆ ಇಳಿಯೋಕ್ಕೂ ಆಗ್ತಾಯಿಲ್ಲ. ಅಲ್ಲಿ ಏನು ಮಾಡಿದ್ರು ಅಂದರೆ, ನನ್ನ ಫ್ರೆಂಡ್ಸು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋರೆ, ಕಾರಿಂದ ಇಳಿಬೇಡ, ಆಮೇಲೆ ನಿನ್ನ ಮೇಲೆ ಕೈ ಇಟ್ಟರೆ ತಪ್ಪಾಗ್ಬಿಡುತ್ತೆ, ಬೇಡ. ನಾನು ಆಯಿತು ಅಂತ ಇಳಿಲಿಲ್ಲ, ಕೂತಿದ್ದೆ. ಸರಿ ಹೋಗ್ರಿ ಆ ಕಡೆ ಅಂತ ಕಾರ್ಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಅಲ್ಲಿಂದ ಮುಂದೆ ಹೋಗಿ ರೈಟ್ ತೊಗೊಂಡು ನಿಲ್ಸ್ಕೊಂಡೆ. ಅವರು ಕಲ್ಲಲ್ಲಿ ಹೊಡಿತವ್ರೆ, ಕೋಲಲ್ಲಿ ಹೊಡಿತವ್ರೆ, ಆಮೇಲೆ ಸಿಕ್ಕಿದ ಪಕ್ಕದೆಲ್ಲ ತೊಗೊಂಡು ಹೊಡಿತಾಯಿದ್ರು. ಸರಿ ನಾನು ನಿಲ್ಲಿಸ್ಬಿಟ್ಟು ತಿರ್ಗಾ ವಾಪಸ್ ಆ ಕಡೆ ಬಂದೆ ನೋಡೋಕ್ಕೆ. ನನ್ನ ಮೇಲೆ ಒಬ್ಬ ಕಲ್ಲಿಸಿತವನೆ. ನಾನು ಅಯ್ಯ ಭಗವಂತನೇ ಅಂದ್ಕೊಂಡು, ಸರಿ ಅಲ್ಲಿಂದ 500 ಮೀಟ್ರ್ ಅಂತೆ ಪೊಲೀಸ್ ಸ್ಟೇಷನ್. ನನಗೂ ಗೊತ್ತಿರಲಿಲ್ಲ. ಅಲ್ಲಿರೋ ಜನನೇ ಹೇಳಿದ್ದು ಬೇಗ ಹೋಗಿ ಅಂತ. ಹೋದೆ. ಅಲ್ಲಿ ಕರೆಕ್ಟಾಗಿ ಇನ್ಸ್ಪೆಕ್ಟರ್ ಆಚೆ ಬರ್ತಾಯಿದ್ರು ಜೀಪಲ್ಲಿ ರೌಂಡಿಂಗ್ಸ್ಗೆ. ನಾನು ನೋಡಿದ್ರು, ಏನು ರಜತ್ ಇಲ್ಲಿ ಅಂದರು. ನಾನು ಇಲ್ಲ ಸರ್, ಅಲ್ಲಿ ದೊಡ್ಡ ಜಗಳ ನಡೀತೆ, ಫಸ್ಟ್ ಹೋಗಿ ಸರ್ ಅಂದೆ. ಅವ್ರು ಎಲ್ಲಿ ಅಂದರು. ಅಲ್ಲೇ ಕೆಳಗೆ ಸರ್ ಅಂದೆ. ಅವರು ಯೂ ಟರ್ನ್ ಮಾಡ್ಕೊಂಡು ಹೋದರು.
ಅದಾದಮೇಲೆ ಏನೇನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್, ಅಲ್ಲಿವರೆಗೂ ನಾನು ಇದ್ದೆ. ಎಸ್, ಇದಿಷ್ಟು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅವರ ಮಾತಾಗಿರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಜೈಗಿನ್, TV9 ಬೆಂಗಳೂರು.